ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಹೆಸರು ಕಾಳು ದೋಸೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ದೋಸೆನ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇಲ್ಲಿ ಒಂದು ಬೌಲ ಹೆಸರು ಕಾಳು ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಅರ್ಧ ಆ್ಯಡ್ ಮಾಡ್ಕೋಬೋದು, ನಡಿತೈತಿ. ಸೊ ಇವಾಗ ನಾನು ಅರ್ಧ ಬೌಲ್ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ತೊಗೊತಾಯಿದ್ದೀನಿ. ಒಂದೇ ಸ್ಪೂನ ಕಡಲೆಬೇಳೆ ಹಾಗೆ ಉಳ್ಕಿದ್ದು ಅರ್ಧ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿರಿ ಅರ್ಧ ಬೌಲ್ ಆಗಿಬಿಡ್ತೈತಿ. ಸೊ ಅರ್ಧ ಬೌಲ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಕ್ಲೀನಾಗಿ ತೊಳ್ಕೊಬೇಕು. ಹಾಗೆ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ಅದಾವೆ. ಸೊ ನೀವು ನೋಡ್ಕೊಂಡ್ಬಿಟ್ಟು ತೊಗೊರಿ. ಜಾಸ್ತಿ ಆದರೆ ಕಹಿ ಕಹಿ ಆಗ್ತವೆ ದೋಸೆನ. ಇವಾಗ ಕ್ಲೀನಾಗಿ ಒಂದು 2 ರಿಂದ 3 ಸಲ ತೊಳ್ಕೊಬೇಕು. ಆಲ್ರೆಡಿ ಇವೆಲ್ಲ ಮೊದಲು ಕ್ಲೀನ್ ಮಾಡಿ ಇಟ್ಕೊರಿ. ಹಳ್ಳ ಧೂಳು ಅಥವಾ ಏನಾದರೂ ಇರ್ತೈತಿ, ಮೊದಲ ಸ್ವಚ್ಛ ಮಾಡಿಬಿಟ್ಟು ಇವಾಗ ಅದನ್ನ ಕ್ಲೀನಾಗಿ ಒಂದು 4 ರಿಂದ 5 ಸತಿ ತೊಳಿರಿ. ಯಾಕಂದರೆ ನೋಡ್ತಿರ್ಬೋದು ನೀವು ಎಷ್ಟು ನೀರು ಕಲರ್ ಚೇಂಜ್ ಅದಾವಂತ. ಈ ರೀತಿಯಾಗಿ ಹೆಸರು ಕಾಳು, ಅಕ್ಕಿ, ಉದ್ದಿನಬೇಳೆ ಒಳಗೆ ಎಲ್ಲ ಥರ ಮಿಕ್ಸ್ ಇರ್ತಾವೆ, ಗಲೀಜಿರೋದ್ರಿಂದ ಅದಕ್ಕೆ ಈ ಥರ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕಿಡ್ರಿ. ನೆನೆ ಹಾಕಿದ್ಮೇಲೆ ರಾತ್ರಿನೂ ನೆನೆ ಹಾಕಿರಿ, ಬೆಳಗ್ಗೆ ರುಬ್ಬಬೇಕು. ರುಬ್ಕೊಂಡು ಅವಾಗೆ ದೋಸೆ ಮಾಡ್ರೆ ನಡಿತೈತಿ. ಸೊ ಇವಾಗ ನಾನು ರುಬ್ಲಕ್ಕೆ ಒಂದು 5 ಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ ನೀವು. ಇವಾಗ ರುಬ್ಲಿಕ್ಕೆ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರುಬ್ಕೋಬೇಕು, ನೀಟಾಗಿ ಬಿಡ್ತೈತಿ. ಸೊ ಇವಾಗ ನಾನು ರಾತ್ರಿ ನೆನೆ ಹಾಕಿಟ್ಟಿನಿ, ಬೆಳಗ್ಗೆ ರುಬ್ತಾ ಇದ್ದೀನಿ. ಆವಾಗ ಎಲ್ಲ ಇದು ಮಸಾಲೆ ಹಾಕ್ಕೊಂಡ್ಬಿಟ್ಟು ರುಬ್ಬೋಣ. ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಹಾಕಿ ರುಬ್ಕೊಳ್ಳೋಣ. ಇವಾಗ ದೋಸೆ ಹಿಟ್ಟು ಹದ ಬರಬೇಕು, ಆ ರೀತಿ ರುಬ್ಕೊಳ್ಳಿ. ನೀರು ಜಾಸ್ತಿ ಹಾಕಬೇಡಿ. ನೀರು ಜಾಸ್ತಿ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುವುದಿಲ್ಲ. ದೋಸೆ ಹದ ಹಿಟ್ಟು ಹೇಗಿರುತ್ತಲ್ಲ ಆ ರೀತಿಯೇ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡು ಬಂದಿದ್ದೀನಿ ನಾನು. ಒಂದೇ ಸಚೆ ಹಾಕಿ ಮಸಾಲೆ ರುಬ್ಕೊಂಡಿದ್ದೀನಿ, ಯಾಕಂದರೆ ಆಮೇಲೆ ಎಲ್ಲ ಹಿಟ್ಟು ಕುಡಿಸ್ಲಿಕ್ಕೆ ಬರ್ತೈತಿ. ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರಂಗಿಲ್ಲ ಅಂಥೇಳಿ ಒಮ್ಮೆನ ರುಬ್ಬಿಟ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲ ರುಬ್ಬೋದು ಆಗೈತಿ ಹಿಟ್ಟು, ನೋಡ್ತಿರ್ಬೋದು ನೀವು. ಸೇಮ್ ದೋಸೆ ಹಿಟ್ಟು ನೆನೆ ಹಾಕಿರ್ತೀವಲ್ಲ ಅದೇ ಥರ ಬಂದದ ಕನ್ಸಿಸ್ಟೆನ್ಸಿ. ಈ ರೀತಿ ನೀವು ರೆಡಿ ಮಾಡ್ಕೊರಿ. ಇದು ಬೆಳಗ್ಗೆನೇ ರುಬ್ಬಿ ಅವಾಗೇ ದೋಸೆ ಮಾಡ್ಕೋಬೋದು. ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟಿದ್ದು ನಾನು, ಜಾಸ್ತಿ ಹೊತ್ತೇನು ಬಿಟ್ಟಿಲ್ಲ. ಒಂದು ಸ್ವಲ್ಪ ಫರ್ಮೆಂಟೇಷನ್ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ನೀವು ನೋಡಿಕೊಂಡು ಇವಾಗ ನಾನು ತವಾ ಇಟ್ಟಿದ್ದೀನಿ. ನಾನು ಐರನ್ ತವಾದಲ್ಲೇ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಸವರ್ಕೋಬೇಕು, ದೋಸೆ ಅಂಟ್ಕೊಳ್ಳೋಂಗಿಲ್ಲ. ಸೊ ಇವಾಗ ದೋಸೆ ಹಾಕ್ಕೊಳ್ಳೋಣ. ನಿಮಗೆ ಯಾವ್ದು ರೀತಿ ಬೇಕು, ದೊಡ್ಡದು ಬೇಕಾದ್ರೆ ದೊಡ್ಡದು, ಚಿಕ್ಕದು ಬೇಕಾದ್ರೆ ಸ್ವಲ್ಪ ತಿಳುವಾಗಿ ಹಾಕ್ಕೋತಿದ್ರು ನಡಿತೈತಿ. ಸೊ ಆ ರೀತಿಯಾಗಿ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ನಾವು ಈ ರೀತಿಯಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಹಿಟ್ಟು ಜಾಸ್ತಿ ಗಟ್ಟಿ ಆದರೆ ದಿಪ್ಪಾಗ್ತಾವೆ, ಅಂದ್ರೆ ದಪ್ಪ ಆಗ್ತಾವೆ ದೋಸೆ. ಜಾಸ್ತಿ ತೆಳುವಾದರೆ ಹರಿದು ಚಾನ್ಸಸ್ ಇರ್ತೈತಿ. ಸೊ ಇವಾಗ ನಾನು ದೋಸೆ ಹಾಕಿದ್ದೀನಲ್ಲ, ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಂಡ್ಬಿಟ್ಟು ತಿರುವಿ ಹಾಕ್ಕೋಬೇಕು. ಇದನ್ನು ನಾನು 2 ಸೈಡ್ ಬೆಂದಿದ್ದೀನಿ. ನೀವು ಒಂದೇ ಸೈಡ್ ಬೆಂದಿಸಿದ್ರು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಬೆಂದಿಸ್ಕೊಳ್ಳಿ. ಎಣ್ಣೆ ಹಾಕಿ ಸ್ವಲ್ಪ ಬಿಟ್ಟಿದ್ದೀನಿ. ಇವಾಗ ನೋಡ್ರಿ ತಿರುವಿ ಹಾಕ್ಕೊಳ್ಳೋಣ. ಇವಾಗ ಅದು ನೀಟಾಗಿ ಬಂದ್ರೇ ಚೆನ್ನಾಗಿ ಏಳ್ತೈತಿ, ಇಲ್ಲಾಂದರೆ ಏಳಂಗಿಲ್ಲ. ಸೊ ಈ ರೀತಿಯಾಗಿ ಮಾಡಬೇಕು. ಸ್ವಲ್ಪ ಆಮೇಲೆ ಎತ್ತಬೇಕು ದೋಸೆನ, ಇಲ್ಲಾಂದ್ರೆ ಹರಿ ಚಾನ್ಸಸ್ ಇರ್ತೈತಿ. ಫಸ್ಟಿನ ದೋಸೆ ಐತಲ್ಲ, ಸೊ ಈ ರೀತಿ ಆಗ್ತೈತಿ. ನೆಕ್ಸ್ಟ್ ಈಸಿಯಾಗಿ ಬರ್ತಾವೆ. ಯಾವ ರೀತಿ ಬರ್ತಾವಂತ ನೆಕ್ಸ್ಟ್ ನೋಡ್ತಾ ಇರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ರೆಡಿಯಾಗಿದೆ. ಒಂದು ಸೈಡ್ ಜಾಸ್ತಿ ಹೊತ್ತು ಬೆನ್ಸೋರಿ, ಇದು ಇನ್ನೊಂದು ಸೈಡ್ ಏನಾದ್ರು ಕಡಿಮೆ ಹೊತ್ತು ಬೆನ್ಸಿದ್ರೆ ನಡಿತೈತಿ. ಸೊ ಇವಾಗ ನೋಡ್ತಿರ್ಬೋದು ನೀವು, ಹರಿದು ಹೋಯ್ತು ದೋಸೆ. ಅದು ಸ್ವಲ್ಪ
ಫಸ್ಟಿಂದಲ್ಲ ಇವಾಗ ಎರಡನೇದು ಹಾಕೋತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ. ಜಾಸ್ತಿ ಹೊತ್ತೇನೋ ಹಿಡಿಯಂಗಿಲ್ಲ ಇದಕ್ಕೆ. ಸೊ ಹೇಳ್ತಾವ ಜಲ್ದಿನೇ ದೋಸೆ. ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ಅಕ್ಕಿ ಹಾಕಿದ್ರೂ ಹೇಳಂಗಿಲ್ಲ. ದೋಸೆ ಅಕ್ಕಿ ಹೆಸರು ಕಾಳು ಕಡಿಮೆ ಹಾಕಿದ್ರೂ ಈ ರೀತಿ ಮಾಡ್ಕೊರಿ. ಎಷ್ಟು ಚಂದ ನೋಡಿರಿ. ತಿನ್ನಲಿಕ್ಕೆ ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರ್ತದೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ.